ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಮೀನುಗಾರಿಕೆ ಸಹಕಾರ ಸಂಘ ಜಿಲ್ಲಾಧ್ಯಕ್ಷರು ರಾಮಸ್ವಾಮಿ ಕಡಿಮೆ. ಥ್ಯಾಂಕ್ ಯು ಸರ್. ಹೇಳೋದೇನಪ್ಪ ಅಂದ್ರೆ ನಾವು ಸ್ಥಳೀಯರಲ್ಲಿ ಮೀನುಗಾರಿಕೆ ಮಾಡ್ತಿದ್ವಿ. ಇವರು ಮಾಡುವಂಥ ದೌರ್ಜನ್ಯದಿಂದ ಮತ್ತು ಇವರು ಮಾಡುವಂಥ ಅಕ್ರಮ ಮೀನುಗಾರಿಕೆಯಿಂದ ಸ್ಥಳೀಯರಿಗೆ ಮೀನು ಆಡೋಕೆ ಆಗ್ತಿಲ್ಲ. ಇವರು ಯಂತ್ರಧ್ವನಿ ಮತ್ತು ಸಣ್ಣ ಮೀನು ಹಿಡಿಯೋದ್ರಿಂದ ಸ್ಥಳೀಯರಿಗೆ ಒಂದು ಮೀನು ಕೂಡ ಸಿಗೋದಿಲ್ಲ. ಆ ಪರಿಸ್ಥಿತಿ ಆಗೈತೆ ಇವತ್ತಿನ ದಿವಸ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅವ್ರು ಆಡುವಂಥ ಅಕ್ರಮ ಮೀನುಗಳು ತಡೆಯೋಕೆ ಹೋದರೆ ನಮ್ಮ ಮೇಲೆ ದಬ್ಬಳಿಕೆ ಮಾಡುವಂಥ ವ್ಯವಸ್ಥೆನೂ ಕೂಡ ಅವ್ರು ಮಾಡ್ತಿದ್ದಾರೆ. ಯಾರಿಗೆ ಏನು ಮಾಡ್ಕೊಂತೀವಿ, ಯಾರು ತಲೆ ಹೋದ್ರೆ ಏನು ಮಾಡ್ಕೊಳಕ್ಕೆ ಆಗೋದಿಲ್ಲ ನೀವು ಅಂತ ನಾವು ವಿಡಿಯೋ ಮಾಡೋಕೆ ಅಧಿಕಾರ ನಿಮ್ಗೆ ಯಾರು ಕೊಟ್ಟಾರ ಅಂತ ನಮ್ಮನ್ನ ಸ್ಪಷ್ಟವಾಗಿ ಕೇಳ್ತಾರೆ ಅವರು. ಇಲ್ಲಿ ಇಷ್ಟೊಂದು ಅವರಿಗೆ ಧೈರ್ಯ ಬಂದಿದ್ದು ಯಾವ ಕಾರಣ ಅಂತ ಇಲ್ಲಿ ಮಧ್ಯವರ್ತಿಗಳು ಇದರಲ್ಲಿ ದಲ್ಲಾಳಿಗಳು ಇದ್ದಾರೆ ಕೆಲವರು. ಅವ್ರ ಮೊದಲು ಮಟ್ಟ ಹಾಕಬೇಕು. ಇವ್ರನ್ನ ಹಿಡ್ಕೊಂಡು ನಾವು ದಲ್ಲಾಳಿಗಳು ಅವ್ರ ಮೇಲೆ ಬದುಕಕ್ಕೆ ನೋಡೋಕತ್ತಾರಲ್ಲ, ಅವ್ರ ಮೊದಲು ಮಟ್ಟ ಹಾಕ್ಬೇಕಂತ ನಾವು ಕೇಳಕ್ಕೆ ಬಯಸ್ತೀನಿ ನಾವು ತಮ್ಮ ಮುಖಾಂತರ. ಈಗ ಸರ್ ಶರಣಗೌಡ ಬಿರಾದವರು 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಒಂದು ಆಂಧ್ರ ಪ್ರದೇಶದಿಂದ ಬಂದಂಥ ಒಂದು ವ್ಯಕ್ತಿ ಹೇಳ್ತಾರೆ. ಇಷ್ಟು ದಿವಸದಿಂದ ನಾವು ನೋಡ್ತಿದ್ವಿ, ಸುಮಾರು ವರ್ಷಗಳಿಂದ ಇಂಥ ನಮ್ಮ ಇಲಾಖೆ ನಮ್ಮ ತಾಲೂಕಿಗಿಂತ ಒಳ್ಳೆ ಅಧಿಕಾರಿಗಳು ಬಂದಿದ್ದೇ ಇಲ್ಲ. ಅಂತ ಒಳ್ಳೆ ಅಧಿಕಾರಿಗಳು ಬಂದರೆ ಇವತ್ತು ಫಸ್ಟ್ ಟೈಮು. ಇವ್ರೇನು ಇಷ್ಟು ದಿವಸ ಬಂದಿರೋರು ಅಕ್ರಮ ಮೀನುಗಳಿಗೆ ಅವ್ರು ಏನೇನೋ ಸ್ವಲ್ಪ ತಲೆ ಹಾಕದೆ ಬಿಡ್ತಿದ್ರು, ಏನೋ ಇನ್ನೊಂದು ಕಾರಣಕ್ಕಾಗಿ ಅವರು ಆಟ ನಡೀತಿತ್ತು, ಏನೂ ಇದಕ್ಕೆ ವಿರೋಧ ಇದೆಯಲ್ಲ. ಈಗೇನು ಇವರು ಸೂಕ್ತವಾಗಿ ಒಳ್ಳೆಯ ಮಾರ್ಗದಲ್ಲಿ ಏನು ಮೀನು ಹಿಡಿಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ರಕ್ಷಿಸಿ ರಕ್ಷಿಸಿ ಬೇಕು, ನ್ಯಾಯ ಬೇಕು. ಕೂಡ ಅಂತ ಅವ್ರಿಗೆ ಕನ್ನಡನೇ ಬರಲ್ಲ, ನಾನು ಆಂಧ್ರದವ ಅಂತಾನೆ. ಬರೇ ಇದ್ಯಾವನೇ ರೀ ನಮ್ಮ ಬೆಸ್ತ್ರಿ ಎಲ್ಲಿ ಹೋಗ್ಬೇಕು. ಇವರೆಲ್ಲ ನಮ್ಮ ಇದ್ರೊಳಗೆ ನಾ ಇವ್ರಿಗೆ ಏನು ಹೇಳಿಲ್ಲ ಅಂದ್ರೆ, ಅಣ್ಣ ನಿಮ್ಮ ಜೀವ ಕೂತದ ಇಲ್ಲಿ ರೂಡ್ ಶೆಡ್ ಅಂತೇಳಿ ಒಂದು ಸಂಸ್ಥೆ ಅದ. ಕೌಶಲ್ಯಾಭಿವೃದ್ಧಿ ಒಳಗೆ ನೀವು ಎಲೆಕ್ಟ್ರಿಕಲ್ಲು, ಮೋಟ್ರ್ ವ್ಯಾಂಡಿಂಗು, ಆಮೇಲೆ ಮನ್ಯಾಗ ಹೆಣ್ಮಕ್ಳಿಗೆ ಹೊಲಿಗೆ ಯಂತ್ರ ಕಲಿಸ್ರಿ, ಬ್ಯೂಟಿ ಪಾರ್ಲರ್ ಕಲೀರಿ. ಈ ಜೀವಕ್ಕೆ ನಿಮ್ಗೆ ಅಪಾಯ ಆಗ್ತದ. ಒಬ್ಬನಿಗೆ ಮಸೂಳಿ ಹಿಡಿತ್ರಿ, ಮೊನ್ನೆ ಒಬ್ಬ ಬಿದ್ದು ಸತ್ತಾರೆ ಅಂತ ಹೇಳಿದಾಗ ಈ ಕಾಂತುಗ ಮುತ್ತುಗೆ ಏನು ಹೇಳಿದೆ, ಇಂಥವು ಕಲಿತು ಆ ಅಪಾಯಕಾರಿ ಕೆಲಸ ಬಿಡ್ರಿ, ನಿಮ್ಮ ಜೀವನೂ ಅಷ್ಟೇ ನಮ್ಮ ಜೀವನೇ ಅಷ್ಟೇ ಅಂತ ಹೇಳ್ಕೊತ ಬಂದೀವಿ. ಬ್ಯಾರೇದವ್ರು ಬಂದು ಸಣ್ಣ ಮೀನ ಯಾವಾಗಂದ್ರೆ ಸರ್ ಕೃಷ್ಣಾ ನದಿ ಒಳಗೆ ಅನ್ಯಾಯವಾಗತ್ತಂತ ಕೇಸಿ ನಮ್ಮ ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತರವಹಿಸುತ್ತೇನೆ. ಮೊದಲನೇದಾಗಿ ಮಾನ್ಯ ಗೌರವಿತ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಗಮನಕ್ಕೆ ವಿಷಯ: ಸುಳ್ಳು ಆಪಾದನೆ ಮಾಡಿರುವ ವ್ಯಕ್ತಿಗಳ ಮೇಲೆ ಕಾನೂನಿನಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಕುರಿತು ಮಾನ್ಯರೇ, ಮೇಲ್ಚಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕನ್ನಡದ ನಿವಾಸಿಗಳಾದ ನಾವು ಗಂಗಾ ಮಾತೆಯನ್ನು ನಂಬಿಕೊಂಡು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡಿಗರು ಭಾಷೆ, ನೆಲ, ಜಲ ಅಂತ ಬಂದರೆ ಕನ್ನಡ ತಾಯಿಗೋಸ್ಕರ ಹೋರಾಟ ಮಾಡಲು ಸಿದ್ಧ. ನಾವು ಈ ಹೋರಾಟದಲ್ಲಿ ನಮ್ಮ ಕೊನೆಯ ಉಸಿರು ಇರೋವರೆಗೂ ಕನ್ನಡ ತಾಯಿಗೆ ಜೈ. ಈ ಮೂಲಕ ಕನ್ನಡ ತಾಯಿಯನ್ನು ಗೌರವಿಸುತ್ತಾ ಯಾರೋ ಹೊರಗಿನಿಂದ ಬಂದ ಅನ್ಯ ರಾಜ್ಯದ ಸರಿಯಾದ ರೀತಿಯಿಂದ ಕನ್ನಡ ಭಾಷೆ ಬಾರದೆ ಆಂಧ್ರದ ನಿವಾಸಿಗಳಾದ ಶ್ರೀ ಅಬ್ರಾಮ್ ತಂದೆ ಪಿಂಟು ಓರ್ಪಲ್ಲಿ ಎಂಬ ಮೀನುಗಾರರು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ, ಮಾನ್ಯ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಇವರ ಬಗ್ಗೆ ಮೀನು ಬೇಟೆ ಯಂತ್ರ, ದೋಣಿಯಲ್ಲಿ ಮೀನು ಬೇಟೆಯಾಡಲಿಕ್ಕೆ ಲಂಚ ಕೊಟ್ಟಿರ್ತೇವೆ ಆಪಾದನೆ ನೀಡಿದ. ಹಾಗಾದರೆ ಈ ಮೊದಲು ಮೀನುಗಾರಿಕೆ ಜಂಟಿ ನಿರ್ದೇಶಕರು, ಬೆಳಗಾವಿ ಉಪನಿರ್ದೇಶಕರು ವಿಜಯಪುರ ಮತ್ತು ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮುದ್ದೇವಳ್ ಶರಣಗೌಡ ಬಿರಾದರ್ ಇವರ ಸರ್ಕಾರಿ ಸೇವೆಯಲ್ಲಿ ಇರುವಾಗ ಈ ಅಧಿಕಾರಿಗಳ ಮೇಲೆ ಉದ್ದೇಶಪೂರ್ವಕವಾಗಿ ಇವರನ್ನು ಭಯ ಬೀಳಿಸುವುದು
ಮತ್ತು ಜೀವ ಬೆದರಿಕೆ ಉಡಾಪೆ ಉತ್ತರ ಕೊಡುತ್ತಾರೆ. ಈ ವ್ಯಕ್ತಿಗಳು ಆಂಧ್ರದ ನಿವಾಸಿ ಅಬ್ರಾಮ್ ತಂದೆ ಪಿಂಟಯ್ಯ ಓರ್ಪಲ್ಲಿ ಎಂಬ ಮೀನುಗಾರರು ಆರೋಪ ಮಾಡಿರುತ್ತಾರೆ. ಇವರು ಕಾನೂನು ಬಾಹಿರವಾಗಿ ಆಧುನಿಕ ಯಂತ್ರಗಳನ್ನು ಬಳಸಿ ಸಣ್ಣ ಬಲೆಗಳನ್ನು ಬಳಸಿ ಸಣ್ಣ ಮೀನುಗಳನ್ನು ಹಿಡಿದು ವ್ಯಾಪಾರೀಕರಣ ಮಾಡುತ್ತಾರೆ. ಜೊತೆಗೆ ಮೀನು ಸಂಕುಲವನ್ನು ನಾಶ ಮಾಡಿ ಹಾಗೂ ಜಲ ಸಂಪತ್ತನ್ನು ಕಲಿತಗೊಳಿಸಲು ಪ್ರಮುಖ ಕಾರಣವಾಗಿರುತ್ತಾರೆ ಹಾಗೂ ಜಲಾಶಯದಲ್ಲಿ ಅಕ್ರಮವಾಗಿ ಪರವಾನಗಿ ಇಲ್ಲದ ಮೀನುಗಳನ್ನು ಹಿಡಿಯುತ್ತಾರೆ. ಇವರ ಮೇಲೆ ಸ್ಥಳೀಯ ಮೀನುಗಾರಿಕೆ ಸಹಕಾರಿ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮೀನು ಆಡಳಿತ ಮಂಡಳಿಯವರು, ಮೀನುಗಾರರು ಮತ್ತು ಪೊಲೀಸ್ ಸಿಬ್ಬಂದಿಯ ಬಂದೋಬಸ್ತುದೊಂದಿಗೆ ಅನಧಿಕೃತವಾಗಿ ಮೀನು ಬೇಟೆ ಆಡುವವರನ್ನು ಹಿಡಿದು ತಂದು ಮನೆ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ನಲ್ಲಿ ವರದಿ ಕೊಟ್ಟು ಅವರ ಮೇಲೆ FIR ಮಾಡಿಸಿದ್ದು ಇರುತ್ತದೆ. ಅವರ ಬುಟ್ಟೆ ಬಲಿಗಳು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಲಾಗಿದೆ. ಆಂಧ್ರದ ಮೀನುಗಾರರಾದ ಅಬ್ರಾಮ್ ಇಲಾಖೆ ಅಧಿಕಾರಿಗಳ ಮೇಲೆ ಸುಳ್ಳು ಆಪಾದನೆ ಮಾಡಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮುದ್ದೇವಾಳ ಇವರಿಗೆ ಅರ್ಜಿ ಸಲ್ಲಿಸುತ್ತಾನೆ. ಆದ ಕಾರಣ ಅವನು 30-40 ವರ್ಷಗಳಿಂದ ಬಂದು ಮೀನು ಹಿಡಿಯುತ್ತೇನೆ, ಯಂತ್ರ ದೋಣಿ ಮುಖಾಂತರ ಮೀನು ಹಿಡಿಯುತ್ತೇನೆ ಎಂದು ತನ್ನ ಬಾಯಿಯಿಂದ ಹೇಳಿದ್ದು ಇರುತ್ತದೆ. ಯಂತ್ರ ದೋಣಿಯಿಂದ ಮೀನು ಹಿಡಿಯುವುದು ಕಾನೂನು ಬಾಹಿರವಾಗಿದೆ ಮತ್ತು ನಮ್ಮ ಸಂಘದಲ್ಲಿ ಶೇರ್ ಮೆಂಬರ್ ಮಾಡುವ ಅನಧಿಕೃತ ಪಾವತಿ ಕೊಟ್ಟು ವಂಚನೆ, ಆಂಧ್ರದ ಮೀನುಗಾರ ಆಧಾರ್ ಕಾರ್ಡ್, ವೋಟಿಂಗ್ ಕಾರ್ಡ್, ಜನನ ಕರ್ನಾಟಕದ ಶಾಲಾ ದಾಖಲಾತಿ ಮತ್ತು ಸಹಕಾರಿ ಸಂಘದ ಗುರುತಿನ ಚೀಟಿ ಇರುತ್ತದೆ ಎಂದು ಹೇಳುತ್ತಾರೆ. ಮತ್ತು ಇವರು ವಾಸಿಸುವ ಮನೆಯ ಹಕ್ಕುಪತ್ರ ಪಂಚಾಯತ್ನಿಂದ ಪಡೆದ ದೃಢೀಕರಣ ನೀಡಬೇಕು. ಅವರು ಮೂಲತಃ ಆಂಧ್ರದವರು. ಅವರು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಅವರಿಗೆ ಪ್ರೋತ್ಸಾಹ ನೀಡುವರ ಕೂಡ ತನಿಖೆ ಒಳಪಡಬೇಕು. ಸ್ಥಳೀಯ ಮೀನುಗಾರರು ಆಸ್ತಿಪಾಸ್ತಿ ಕಳೆದುಕೊಂಡು ಮೀನು ವೃತ್ತಿಯಿಂದ ಉಪಜೀವನ ನಡೆಸುತ್ತಿದ್ದೇವೆ. ಆದ್ದರಿಂದ ಹೊರ ರಾಜ್ಯದ ಮೀನುಗಾರರನ್ನು ಹೊರಹಾಕಬೇಕು. ಆಂಧ್ರದ ಮೀನುಗಾರರು ಸ್ಥಳೀಯ ಮೀನುಗಾರರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಆದ್ದರಿಂದ ಅವರ ಕೊಟ್ಟ ಮನವಿಯನ್ನು ಮಾನ್ಯರು ತಿರಸ್ಕರಿಸಿ ವಜಾ ಮಾಡಬೇಕು. ಸುಳ್ಳು ಆಪಾದನೆ ಕೊಟ್ಟ ಮೀನುಗಾರರಿಗೆ ಸಹಾಯಕ ನಿರ್ದೇಶಕರ ಮೇಲೆ ಕೊಟ್ಟಿ ದಾಖಲೆ ಮಾಡಿರುತ್ತಾರೆ ಎಂದು ನಾವುಗಳು ಬರೆದುಕೊಟ್ಟ ಮನವಿ ಎಂದು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ನಾವೆಲ್ಲರೂ ಕೂಡಿ ತರಕ್ಕೆ ಬಯಸುತ್ತೇವೆ. ನಿಷ್ಠಾವಂತ ಅಧಿಕಾರಿ ಎಲ್ಲ ನಮ್ಮ ಲೋಕಲ್ ಮೀನುಗಾರರು ಏನದಾರ ನೋಡ್ರಿ, ಇವರೆಲ್ಲ ಒಳ್ಳೆಯವ್ರು ಅದಾರ. ಇವ್ರು ಆಂಧ್ರದವ್ರು ಏನು ಮಾಡ್ತಾರೆ, ಇವರು ಇಲ್ಲಿಯವ್ರನ್ನ ಹಚ್ಚಿ ಇವ್ರು ಈ ಮೀನುಗಾರರ ಬಲಿಗಳು ಹರಿದು ರಾತ್ರಿ 1 ಗಂಟೆಗೆ ಅವರು ಶಿಕಾರಿ ಮಾಡಕ್ಕೆ ಹೋಗುದು. ಬೆಳಿಗ್ಗೆ ರಾತ್ರಿ 1 ಗಂಟೆಗೆ ಹೋಗಿ ಸಣ್ಣ ಮೀನುಗಳನ್ನು ಹೊಡೆದು ಮತ್ತು ಆಂಧ್ರ ಮತ್ತು ತೆಲಂಗಾಣ ಮತ್ತು ಮುಂಬೈ ಮತ್ತು ಚೆನ್ನೈಗೆ ಆ ಮಾಲುಗಳನ್ನು ಟ್ರಕ್ಕಿನ ಮೂಲಕ ಕಳಿಸೋದು. ಇದನ್ನೆಲ್ಲ ಕಳ್ಸೋ ಯಾರಂದ್ರೆ ಅಬ್ರಾಮ್ನಿ. ಹೊಳಿದಂಡಿಗೆ ನಾವು ಹೋಗೋದು ಯಾಕಂದ್ರೆ ನಾವು ಪೂಜಾ ಪದ್ಧತಿಗೆ ನಾವು ಹೊಳಿಗೆ ಹೋಗಿ ಪೂಜೆ ಮಾಡ್ತೀವಿ. ಅವಾಗ್ಲಿಂದ ಹೊಳಿದಂಡ್ಯಾಗ ಹೋಗೋದು. ಆಮೇಲೆ ಅಲ್ಲಿ ಹೊಳಿದಂಡ್ಯಾಗ ಬಿದ್ದಿದ್ದು ಅರ್ಬಿ ತೆಗಿತಿದ್ರೆ ಇವರೆಲ್ಲ ಸಹಾಯ ಮಾಡ್ತಾರೆ ನನಗಲ್ಲಿ. ಅವು ಅರ್ಬಿ ತೆಗೆದು ಹೊಲಸು ಎಲ್ಲ ಮಾಡೋದು. ಆದ್ರೆ ಇವ್ರು ಮಾತ್ರ ನಮ್ಮ ಬೆಸ್ತಾರೆ. ಇವ್ರು ಮೂಲ ಕಸುಬು, ಇವ್ರು ಮುತ್ಯಾರು, ಇವ್ರು ತಂದಿದೇರು, ಇವರು ವೃತ್ತಿಪರವಾಗಿ ಇವ್ರು ಲೈಸೆನ್ಸ್ ಇರಲಿಲ್ಲ ಅಂದ್ರೆ ಹೆಂಗೆ ಬಡಿಗೆರು, ಕಂಬಾರು, ಕುಲುಮೆ ಇಂಥ ಕೆಲಸ ಮಾಡುವಂಥ ಉದ್ಯೋಗಸ್ಥರು ಇವರು ಈ ಕೆಲಸ ಕಸ್ಕೊಂಡಿವಿ ಅಂದ್ರೆ ಇವ್ರು ಬದುಕು ಬರಲ್ಲ. ಆಮೇಲೆ ಪೂರ್ತಿ ಭಾಳಷ್ಟು ಸಾಲಿನೂ ಕಲ್ತಿಲ್ಲ ಇವರು. ಅದಕ್ಕೆ ಇಂಥವ್ರನ್ನ ರಕ್ಷಣೆ ಮಾಡಬೇಕು. ದಯಮಾಡಿ ಅವರ ಹೊಟ್ಟೆ ಮೇಲೆ ಕಾಲು ಹೊಡೆಯುವಂಥ ಬೇರೆ ರಾಜ್ಯದವ್ರು. ಸರ್, ನಂದೇ ಒಂದು ಹೆಸರು ತಪ್ಪು ಆದ್ರೆ ತಿದ್ಸಾಕೆ ಆಧಾರ್ ಕಾರ್ಡ್ ತಿರ್ಸಾಕೆ 3 ತಿಂಗಳಾಯ್ತು ನಾನು ಅಡ್ಡಾಡಕತ್ತೀನಿ. ನನ್ನ ಮಗಂದೇ ನಾನು ನಿಮಗೆ ತೋರಿಸ್ಬೇಕಂತೇಳಿ ವಿನಯ್ ಪಾಟೀಲ್ ತೋರಿಸ್ತೀನಿ. ಇದ್ದಿದ್ದು ಆಗ್ಯದ. ಒಂದು ಹೆಸರು ತಿದ್ಸಾಕೆ ಇಷ್ಟು ಸರಳ ಆಗ್ಯದ. ಅವ್ರು ಆಂಧ್ರದವ್ರಿಗೆ ಸರಳಾಗಿ ತೋರಿಸಿದ್ರಿ ಸರ್. ಅಲ್ಲೇ ವಿಡಿಯೋ ಎಲ್ಲ ಬಂದದ ನಿಮ್ಮ ಹತ್ರ. ಪ್ರಜಾವಾಣಿ ಒಳ್ಳೆ ಬಂದದಪ್ಪ. ರಿಪಬ್ಲಿಕ್ ಅಂತೇಳಿ TV ಅವರು ವರದಿ ಮಾಡ್ಯಾರ. ಆ ಕಡೆ ಹೋಗ್ತಾರೆ ಸರ್, ಅವ್ರು ನಡ್ಬಾರ್ಕ್ ಹೋಗ್ತಾರೆ. ಇವು ಹರಿಗೋಲ್ ಹಾಕಿ ಇಲ್ಲೇ ಹೋಗಿ ಬರೋದ್ರಾಗ ಏನ ನಮಗೇನೂ ಇಲ್ಲಪ್ಪ, ಇವತ್ತೇನು ಬ್ಯಾಟ್ ಬಿದ್ದಿಲ್ಲ, ರೊಕ್ಕ ಬಂದಿಲ್ಲ, ನಂಗೊಂದು 200 ರೂಪಾಯಿ ಕೊಡು, ಮುಂದಿನ ಬೆಸ್ಟ್ ತಂದು ಕೊಡ್ತೀನಿ ಅಂತೇಳಿ ನಂದು ಈಗ ಮೊಬೈಲ್ ಹಾಕೋದು ಕರೆನ್ಸಿ ಅಂಗಡಿ ಐತಿ. ಇವಕ್ಕೆ ಇಂಥ ಪರಿಸ್ಥಿತಿ ಇವ್ರದೈತಿ. ಅವರು ಮಷಿನ್ ಹಿಡ್ಕೊತಾರೆ, ಬೆಸ್ಟ್ ಅಂತ ಒಳಗೆ ಹೋಗ್ತಾರೆ. ಇಷ್ಟಿಷ್ಟ ಮೀನ ಹಿಡ್ದಾರೆ ಸರ್. ಅವು ಹೆಂಗೆ ಬದುಕಬೇಕು? ಲಾರ್ವಾ ತಿಂದು ಇಡೀ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ, ಬೆಳಗಾವಿಯಿಂದ ಇವ್ರಿಗೆಲ್ಲ ನಮ್ಮ ನೀರು ಶುದ್ಧ ಆಗಿದ್ರೆ ಬದುಕ್ತಾರ. ನಾ ಇವ್ರಿಗೆ ಜಗಳ ಅವ್ರು ಹಿಡಿದು ಬಿಡ್ತಿರ್ಲೇ ಮರ, ನಾವು ನೀರು ನೋಡಿ ಹೊಲಸು ಬಂದ ಇವತ್ತು, ನೀವು ಫಿಲ್ಟರ್ ಮಾಡೋರು ತಪ್ಪು, ನೀವು ಭಾಳ ಮೀನ ಹಿಡಿದ್ರಿ ಅಂತ ಇವ್ರಿಗೆ ಬೈತಿರ್ತೀನಿ. ಅಂಥ ಟೈಮ್ನಾಗ ಸರ್ ಇವ್ರು ಟನ್ಗಟ್ಟಲೆ ಮೀನ ಹಿಡ್ಕೊಂಡು ಹೊಳಿಯಾಗಿ ಇರುವಂಥ ಜಲಚರಗಳನ್ನು ಸಹಾಯ ಮಾಡಿದ್ರೆ ಮತ್ತು ನದಿ ಹ್ಯಾಂಗೆ ಉಳಿಬೇಕು, ಸ್ವಚ್ಛತೆ ಹ್ಯಾಂಗೆ ಉಳಿಬೇಕು? ಇವ್ರಿಗೆ ಬೇರೆ ಕೆಲಸ ಮಾಡ್ರಿ ಅಂತ ಬೆನ್ ಹತ್ತೀವಿ ನಾವು. ರೂಡ್ ಸೈಡಿಗೆ ಕರ್ಕೊಂಡು ಹೋಗಿ ನಾವು ಮರ ಬರ್ರಿ ಅಂತೇಳಿ. ಮತ್ತು ಅವ್ರು ಬೇರೆದವ್ರು ಬಂದು ಹಿಂಗೆ ಮಾಡಿದ್ರೆ ಮತ್ತು ಅಧಿಕಾರಿಗಳ ಮ್ಯಾಗ ಬೈತಾರೆ. ಅವ್ರ ಭಾಷೆ ನೋಡ್ರಿ ಸರ್ ನೀವು. ಅವ್ರಿಗೆ ನಾವು ಊಟ ಪದ್ಧತಿ ರೊಟ್ಟಿ ಪಲ್ಯ ನೀವು ಇಲ್ಲೇ ಅವ್ರು ಏನಿಲ್ಲ, ಪರೀಕ್ಷೆ ಭಾಳ ಸರಳ ಅದ, ಎಲ್ಲೂ ಲ್ಯಾಬ್ಗೆ ಬೇವಿಲ್ಲ. ಅವ್ರಿಗೆ ನಮ್ಮ ಕರ್ನಾಟಕದ್ದು, ನಮ್ಮ ವಿಜಯಪುರ ಜಿಲ್ಲಾದ್ದು, ಬಾಗಲಕೋಟೆ ಜಿಲ್ಲಾ ಊಟ ಹಾಕೊಮ್ಮ. ಇವರಿಗೆ ನಮ್ಮದು ಊಟ ಹಾಕ್ಸ್ಕೊಂಡ್ರು ಸುಮ್ಮ. ಅವ್ರು ಕರ್ನಾಟಕದವ್ರು ಅಂತಾರಲ್ಲ, ಅದನ್ನು ಬಡ ಊಟ ಮಾಡಿ ಅವರು
ಅನ್ನ ಸಾರ ಕೊಟ್ಟಾಗ ಹೆಂಗ್ ಸರಳ ಊಟ ಮಾಡ್ತಾರೆ, ರೊಟ್ಟಿ ಪಲ್ಯ ಹೆಂಗ್ ತಿನ್ನಕ್ ಬರ್ತದೆ, ಅದು ಸರಳ ಐತಿ ಇದು ಪರೀಕ್ಷೆ. ಒಂದು ಸಣ್ಣ ಮಗುವಿಗೂ ಗೊತ್ತಾಗುವಂಥದ್ದನ್ನ ಇಷ್ಟು ಸುಳ್ಳು ಹೇಳಿ, ರಾಜಾರೋಷವಾಗಿ ಸುಳ್ಳು ಹೇಳಿ ಇವತ್ತರ ಏನು ಉದ್ಯೋಗ ಇರ್ಲಾರ್ದು ಇವತ್ತರ ಹೊಟ್ಟಿ ಮ್ಯಾಗ ಹೊಡಿದು ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಅದಕ್ಕೆ ಒಂದು ಉನ್ನತ ಮಟ್ಟದ ತನಿಖೆ ಮಾಡ್ಬೇಕು. ನಿಮ್ಗೆ ತಡೆಯಲಿಕ್ಕೆ ಹೋದಾಗ ಏನ್ರಿ ಒಂದ್ ಸ್ವಲ್ಪ ಗುಂಡಾವರ್ತನೆ ಮಾಡ್ತಾರೆ. ಅದು ಆಗೈತ್ರಿ ಸರ್, ಅದು ಆಗೈತ್ರಿ. ಸಾಹೇಬ್ರ ಮ್ಯಾಗ ಅದು ಬೆಳಗಾವಿ ಜಂಟಿ ನಿರ್ದೇಶಕರ ಮ್ಯಾಗ ಮುಗಿಸಾಡ್ಯಾರ್ರಿ ಅವ್ರು. ಸರ್ ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ಆಗ್ತಾ ಒಂದು ಮೀನುಗಾರಿಕೆ ಮಾಡ್ತಾವ, ಅವ್ರಿಗೆ ರಾಜಕೀಯ ವ್ಯಕ್ತಿಗಳು ಏನು ಕೈವಾಡ ಇರ್ಬೋದು ಇದ್ರಾಗ? ಹಿಂದ್ಗಡೆ ಏನಿದೆ ಗೊತ್ತಿಲ್ರಿ, ಆದ್ರೆ ನಮ್ಮ ಎದುರುಗಡೆ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಯಾವುದೂ ಇಲ್ಲ. ನಿಮ್ಮ ಹೆಸರು ಹೇಳ್ರಿ.